ಐ ಗೈಸ್ ನಾವು ನಿನ್ನೆ ಡಿಕ್ಷನರಿ ಟೈಪ್ ಒಳಗಡೆ ನೋಡಿದ್ರಲ್ವ. ಇವಾಗ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಅಂದರೆ ನಾವು ಕಲಿತಾ ಇರೋದು ಇವಾಗ ಡಿಕ್ಷನರಿ ನೋಡಿದ್ರಲ್ವ. 6ನೇ ಟೈಪ್ ಯಾವುದಪ್ಪ ಅಂತಂದರೆ ಟಪಲ್. ಇವಾಗ ಟಪಲ್ ಅನ್ನೋದು ಯಾವ ಥರ ಇರುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಇದನ್ನು ನೆಕ್ಸ್ಟ್ ಟೇಬಲ್ ನಂಬರ್ ಬಂದಿನಿ. ಟಪಲ್ ಅನ್ನೋದು ನಾವು ಆಲ್ರೆಡಿ ಪ್ರೀವಿಯಸ್ ಒಳಗಡೆ ಡಿಕ್ಷನರಿ ಯಾವ ಥರ ಡಿಫೈನ್ ಮಾಡ್ಕೊಂಡ್ರೆ ಇದನ್ನು ಡಿಕ್ಷನರಿ ವೇರಿಯಬಲ್ ಅಂತ ಹೇಳಿದ್ರಲ್ವ. ಡಿಕ್ಷನರಿ ವೇರಿಯಬಲ್ ಅಂತ ಹೇಳಿದ್ವಿ. ಇಲ್ಲಿ ಕೀ ಮತ್ತು ವ್ಯಾಲ್ಯೂ ಇರುತ್ತೆ ಅಂತ ಹೇಳಿದ್ರಿ. ಇವಾಗ ಇದ್ರೊಳಗಡೆ ಡಿಕ್ಷನರಿ ಒಳಗಡೆ ನಾವು ಈ ಥರ ಮೆಥಡ್ಸ್ನ ಕಾಲ್ ಮಾಡಿದ್ರಲ್ಲ, ನೆನಪಿದೆಯಾ? ಈ ಮೆಥಡ್ ನಮ್ಗೆ ಏನು ಯಾವ ಥರ ಕೊಡ್ತೈತೆ ನೋಡೋಣ. ಇವಾಗ ಇಲ್ಲಿ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಮಾಡಿದ್ದೀನಲ್ವ. ಇವಾಗ ಇದು ನೋಡಿರಿ, ಇದು ಡಿಕ್ಷನರಿ ಅಲ್ವಾ. ಇದು ಡಿಕ್ಷನರಿ ಅಲ್ವಾ, ಅಂದರೆ ಡಿಕ್ಷನರಿ ವೇರಿಯಬಲ್ ಇದು. ಯಾಕಂದರೆ ಕರ್ಲಿ ಬ್ರೇಸಸ್ಸಿಂದ ಓಪನ್ ಆಗಿ ಕ್ಲೋಸ್ ಆಗಿದೆ. ಇದರಲ್ಲಿ ನಾವು ಐಟಮ್ಸ್ ಅನ್ನೋ ಮೆಥಡ್ನ ನಾವು ನೋಡಿದ್ರಿ. ಇವಾಗ ಅದಕ್ಕೆ ಮಲ್ಟಿ ಅನ್ನೋ ಟೇಬಲ್ ಅಂದರೆ ಇದು ಡಿಕ್ಷನರಿ ವೇರಿಯಬಲ್. ಅದರಲ್ಲಿ ನಾವು ಐಟಮ್ಸಿಂದ ಮೆಥಡ್ನ ನೋಡಿದ್ರಲ್ವ, ಅದನ್ನ ನಾನು ಇವಾಗ ಕಾಲ್ ಮಾಡಿದ್ದೀನಿ. ಇವಾಗ ಇಲ್ಲಿ ಇದನ್ನೇ ಕಾಲ್ ಅಂತ ಹೇಳ್ತಾ ಇದ್ದಾರೆ, ಕಾಲ್ ಮಾಡಿದ್ದೀನಿ. ರನ್ ಮಾಡೋಣ. ಇವಾಗ ರನ್ ಮಾಡಿದ್ರೆ ನಮ್ಗೇನು ಕೊಡ್ತೈತೆ? ರನ್ ಮಾಡಿದ್ರೆ ನಮ್ಗೆ ಏನು ಕೊಡ್ತೈತೆ? ಡೇಟಾ ಈ ಥರ ಕೊಡ್ತೈತೆ ಅಲ್ವಾ. ಇಲ್ಲಿ ಬರ್ಕೊಡ್ರಿ ನೋಡ್ರಿ, ಇವಾಗ ಈ ಥರ ಕೊಡ್ತಾಯಿದೆಯಲ್ವಾ ಡಿಕ್ಷನರಿ ಅನ್ನೋದು. ಇವಾಗ ಟಪಲ್ ಅಂದರೆ ನಾವು ಇನ್ನೊಂದು ಸೀಕ್ವೆನ್ಸ್ ಒಳಗೆ ಕಲಿತಾ ಇರೋದು. ಸೊ ಆದ್ದರಿಂದ ಇದು ನಾವು ಆಲ್ರೆಡಿ ಕಲಿತಿದ್ದೀರಿ. ಏನಂತ? ಲೀಸ್ಟ್ ಅಂತ. ಈ ಸ್ಕ್ವೇರ್ ಬ್ರಾಕೆಟ್ ಇರೋದು ಲೀಸ್ಟ್ ಅಂತ ಕಲಿತಿದ್ದೀರಿ. ಈ ಥರ ಇರೋದು ಡಿಕ್ಷನರಿ ಅಂತ ಕಲಿತಿದ್ದೀರಿ. ಇದರೊಳಗಡೆ ಕೀ ಮತ್ತು ವ್ಯಾಲ್ಯೂ ಇರುತ್ತೆ. ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡ್ರಿ, ಇಲ್ಲೊಂಥರ ಬರ್ತೈತೆ. ಅಂದರೆ ಓಪನ್ ಬ್ರಾಕೆಟ್ ಫ್ಲವರ್ ಅಂದರೆ ಕರ್ಲಿ ಬ್ರೇಸಸ್ ಒಳಗಡೆ ಓಪನ್ ಕ್ಲೋಸ್ ಒಳಗಡೆ ಬರ್ತೈತೆ. ಇದನ್ನೇ ನಾವೇನಂತ ಕರಿತೀರಿ? ಇದನ್ನೇನಂತ ಕರಿತೀರಿ? ಟಪಲ್ ಕಾನ್ಸೆಪ್ಟ್ ಅಂತ ಕರಿತೀರಿ. ಸೊ ಇದನ್ನೇನಂತ ಕರೆದ್ರಿ? ಡಿಕ್ಷನರಿ ಕಾನ್ಸೆಪ್ಟ್ ಅಂತ ಕರೆದ್ರಿ. ಇದ್ರಾಗ ಏನಂತ ಕರೆದ್ರಿ? ಲೀಸ್ಟ್ ಅಂತ ಕರೆದ್ರಿ. ಇವಾಗ ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಲೀಸ್ಟ್ ಒಳಗೆ ನಾವು ಜಸ್ಟ್ ಐಟಮ್ನ ಮಾತ್ರ ಪ್ಲೇಸ್ ಮಾಡಿದ್ರೆ, ಮೀನ್ಸ್ ಡೇಟಾನ ಪ್ಲೇಸ್ ಮಾಡಿದ್ರೆ ಅದಕ್ಕೊಂದು ಪೊಸಿಷನ್ ಅಲ್ಲಿ ತಗೊಂತು. ಕೀ ಒಳಗಡೆ ನಿನಗೆ ಇದು ವ್ಯಾಲ್ಯೂ, ಅಂದರೆ ಈ ವ್ಯಾಲ್ಯೂ ಅನ್ನೋದು ನಿನಗೆ, ಅಂದರೆ ವ್ಯಾಲ್ಯೂ ಅನ್ನೋದು ಡೇಟಾ ಅಥವಾ ಐಟಮ್ ಅಂತ ಕರಿಬೋದು. ಐಟಮ್ನ ನಾನು ಕೀ ಒಳಗಡೆ ಪ್ಲೇಸ್ ಮಾಡಿದೆ, ಅಂದರೆ ಆ ಪೊಸಿಷನ್ ಪ್ಲೇಸ್ ಮಾಡಿದೆ. ಇವಾಗ ಇಲ್ಲಿದಕ್ಕೂ ಕೂಡ ನಿನಗೆ ಯಾವುದೇ ರೀತಿ ನೀನು ಕೀ ಅಥವಾ ಪೊಸಿಷನು ಕೊಡೋಷ್ಟು ಅವಶ್ಯಕತೆ ಇರಲ್ಲ. ಸೊ ಇದು ಸೇಮ್ ಲೀಸ್ಟ್ ಥರನೇ, ಜಸ್ಟ್ ಡೈರೆಕ್ಟಾಗಿ ನೀನು ಇದರೊಳಗಡೆ ನೀನು ಡೇಟಾ ಹಾಕಿದ್ರೆ ಅದರಲ್ಲಿ ಪೊಸಿಷನ್ ಅದೇ ಪ್ಲೇಸ್ ಆಗ್ತದೆ. ಸೊ ಇವಾಗ ರನ್ ಮಾಡಿ ನೋಡೋಣ. ಇನ್ನೊಂದು ನಾನು ಇಲ್ಲಿ ಎಕ್ಸಾಂಪಲ್ ತಗೊತೀನಿ. ಎಕ್ಸಾಂಪಲ್ 4 ಅಂತ ಬರ್ಕೊತೀನಿ. ಇವಾಗ ಟಪಲ್ ಡೇಟಾ ಅಂತ ನೋಡಬೇಕಲ್ವಾ. ಸ್ಯಾಂಪಲಾಗಿ ಒಂದು ಟಪಲ್ ಡೇಟಾ ಅಂತ ಬರೀತೀನಿ. ಸರಿ, ನಾನು ಟಪಲ್ನ ಯಾವ ಥರ ಅಂದರೆ ಬರ್ಕೊಬೇಕಪ್ಪ ಅಂತಂದರೆ ಈ ರೀತಿ ಬರೀಬೇಕು. ಇದರೊಳಗೆ ನೀನು ಡೇಟಾನ, ಇವಾಗ ನಾವು ಇಂಟಿಜರ್ ಕಲ್ತಿದ್ದೀರಿ, ಬೂಲಿಯನ್ ವ್ಯಾಲ್ಯೂ ಕಲ್ತಿದ್ದೀವಿ, ಮತ್ತು ಸ್ಟ್ರಿಂಗ್ ವ್ಯಾಲ್ಯೂ ಕಲ್ತಿದ್ದೀವಿ. ನಾನು ನೇಮೇ ಇಡ್ತೀನಿ. ಮತ್ತು ಇನ್ನೇನು ಕಲ್ತಿದ್ದೀರಿ? ಅರೆ ಕಲ್ತಿದ್ದೀನಲ್ಲ, ಅರೆ ಅಂತೀನಿ. ಲೀಸ್ಟ್ ಕಲ್ತಿದ್ದೀರಲ್ಲ, ಅದ್ರಾಗೂ ನಾವು ಇದನ್ನು ಬೇಕಾದ್ರೆ ಇಡ್ಬೋದು. ಇದಿಷ್ಟನ್ನು ಅದರೊಳಗಡೆ ಇಡ್ತೀನಿ. ಮತ್ತು ಬೇಡ, ನಿಮ್ಗೆ ಕನ್ಫ್ಯೂಷನ್ ಆಗ್ತೈತಿ, ಇನ್ನು ಸ್ವಲ್ಪ ಇಲ್ಲಿ ಅದು ಇಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನು. ಆ ಡೇಟಾ ಇಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ನೀನು ಡಿಕ್ಷನರಿಯಾಗೂ ಕೂಡ ಇಡ್ಬೋದು. ಈ ಥರ ನಾವು ಇಷ್ಟು ಡೇಟಾನ ಇಡ್ಬೋದು. ಸರಿನಾ? ಇವಾಗ ಇದನ್ನು ನಾನು ಪ್ರಿಂಟ್ ಮಾಡ್ತೀನಿ, ನೋಡೋಣ ಡೇಟಾ ಪೂರ್ತಿ ಕೊಡೋದು ನನಗೆ. ಟಪಲ್ ಡೇಟಾ. ಇವಾಗ ರನ್ ಮಾಡೋಣ. ನೋಡಿರಿ, ಕಂಪ್ಲೀಟಾಗಿ ಕೊಡ್ತು, ಡೇಟಾ ಅನ್ನೋದು ಕೊಡ್ತು. ಇವಾಗ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಸೇಮ್ ಆವಾಗಲೇ ನಾವು ಡಿಕ್ಷನರಿನ ಕಾಲ್ ಮಾಡಿದ್ರೆ ಈ ಥರ ಡೇಟಾ ಕೊಡ್ತಲ್ವಾ. ನೋಡಿರಿ,
ಇಲ್ಲಿ ಇದನ್ನು ಬರ್ಕೊಳ್ಳಿ. ಡಿಕ್ಷನರಿ ಕಾಲ್ ಮಾಡಿದಾಗ ನಮಗೆ ಈ ಥರ ಬಂತಲ್ವಾ, ಅಂದರೆ 0 ಅನ್ನೋ ಪೊಸಿಷನ್ ಒಳಗಡೆ ಸೆಕೆಂಡ್ ಅನ್ನೋ ಆ ವ್ಯಾಲ್ಯೂ ಅನ್ನೋದು ಐತೆ, ಮತ್ತು ಫಸ್ಟ್ ಪೊಸಿಷನ್ ಒಳಗಡೆ 4 ಅನ್ನೋದು ಐತೆ. ಅಂದರೆ ಇವಾಗ ಇಲ್ಲಿ ನಾವು ನೋಡಿರಿ, ಇವಾಗ ಇಲ್ಲಿ ಇದನ್ನ ಓಪನ್ ಮಾಡ್ಕೊಂಡ್ರೆ ಡಿಕ್ಷನರಿ ಒಳಗಡೆ ನಾವು ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ದೀರಿ ನೋಡಿರಿ. ಇದನ್ನು ಇಲ್ಲಿ ಬರ್ಕೊಳ್ರಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿರಿ 0 ಅನ್ನೋ ಪೊಸಿಷನ್ನು ಕೊಟ್ಟಿದ್ದೀನಿ ಅಲ್ವಾ, ಈ 0 ಅನ್ನೋ ಪೊಸಿಷನ್ ಒಳಗಡೆ ಇದನ್ನು ಬರ್ಕೊಂಡು ಇದನ್ನು ಪ್ರಿಂಟ್ ಆಫ್ ಮಲ್ಟಿ ಟೇಬಲ್ ಐಟಮ್ಸ್ ಕೊಟ್ಟಿದಾಗ ನನಗೆ ಔಟ್ಪುಟ್ ಇದು ಕೊಡ್ತಲ್ವಾ ಔಟ್ಪುಟ್ಟು. ಇವಾಗ ಇಲ್ಲಿ ನೋಡಿರಿ, ಇದರೊಳಗಡೆ ಏನಂತೈತೆ, ಲೀಸ್ಟ್ ಇದೆ. ಆ ಲೀಸ್ಟ್ ಒಳಗಡೆ ಒಂದು ಐಟಮ್ ಐತೆ. ಆ ಐಟಮ್ ಅನ್ನೋದು ಯಾವ ಥರ ಐತೆ, ನಾನಿವಾಗ ಕ್ರಿಯೇಟ್ ಮಾಡಿರೋ ಒಂದು ಟಪಲ್ ಥರ ಅದು ನಮ್ಗೆ ರಿಟರ್ನ್ ಮಾಡ್ತಾ ಐತೆ ಔಟ್ಪುಟ್ಟು, ಸರಿನಾ. ಇದರೊಳಗಡೆ ಇದೇನಪ್ಪ ಅಂದರೆ ಫಸ್ಟ್ ಬಂದು ಅದರ ಪೊಸಿಷನ್ನು ಮತ್ತು ಇದು ಬಂದು ಡೇಟಾ, ಸರಿನಾ. ಫಸ್ಟ್ ಬಂದೇನೋ ಪೊಸಿಷನ್ನು, ಸೆಕೆಂಡ್ ಬಂದೇನೋ ಡೇಟಾ. ಸೊ ಇವಾಗ ಈ ಪೊಸಿಷನ್ ನಾವು ಆಲ್ರೆಡಿ ಡಿಫೈನ್ ಅಂದರೆ ಕೊಟ್ಟಿದ್ದೀರಿ ಡಿಕ್ಷನರಿ ಒಳಗಡೆ 0 ಅನ್ನೋದು, ಮತ್ತು ಇಲ್ಲಿ ಕೂಡ 0 ಅನ್ನೋದನ್ನ ಕೊಟ್ಟಿದ್ದೀವಿ. 1 ಅಂತ ಕೊಟ್ಟಿದ್ದೀನಿ, 1 ಇದೆಯಾ, ಇಲ್ಲಿ 2 ಅಂತಿದೆ ನೋಡಿರಿ. 2 ಅನ್ನೋದ್ರೊಳಗಡೆ 6 ಅನ್ನೋ ವ್ಯಾಲ್ಯೂ ಐತೆ, ಮತ್ತು 3 ಅನ್ನೋ ಪೊಸಿಷನ್ ಒಳಗಡೆ 8 ಅನ್ನೋ ವ್ಯಾಲ್ಯೂ ಇದೆ. ಇದೆಯಲ್ಲ, ಇದು ಇದೆಯಲ್ವ ಅದು. ಸೊ ಅದೇ ಥರನೇ 4 ಕೊಟ್ಟಿದ್ದೀರಿ, 4 ಪೊಸಿಷನ್ ಒಳಗಡೆ 10 ಇದೆ. 5th ಪೊಸಿಷನ್ ಒಳಗಡೆ 12 ವ್ಯಾಲ್ಯೂ ಇದೆಯಾ, ಇಲ್ಲಿ ಅದೇ ವ್ಯಾಲ್ಯೂನ ರಿಟರ್ನ್ ಮಾಡಿದೆಯಾ, ಅದೇ ಟಪಲ್ ಆಗಿ ಅಂದರೆ ಲೀಸ್ಟ್ನ ಒಳಗಡೆ ಟಪಲ್ ಡೇಟಾನ ನಮಗೆ ರಿಟರ್ನ್ ಮಾಡೈತೆ ಅದು. ಸೊ ಇವಾಗ ನಾವು ಡೈರೆಕ್ಟಾಗಿ ನಾವು ಟಪಲ್ನೇ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಪೊಸಿಷನ್ ಕೊಟ್ಟಿಲ್ಲಪ್ಪ ನೋಡಿರಿ, ಇಲ್ಲಿ ನಾವು ಯಾವುದೇ ರೀತಿ ಪೊಸಿಷನ್ ಕೊಟ್ಟಿಲ್ಲ. ಇದು ನಾವು ಇನ್ಪುಟ್ ಕೊಟ್ಟಿರೋದಲ್ಲ ಟಪಲ್ ಡೇಟಾನ, ಇದು ನಾನು ಇವಾಗ ಇದು ಮಾಡಿದ್ರೆ ರನ್ ಮಾಡಿದ್ರೆ ಮೀನ್ಸ್ ಪ್ರಿಂಟ್ ಕೊಟ್ಟು ನಾನು ರನ್ ಮಾಡಿದೆ, ಅಂದರೆ ಔಟ್ಪುಟ್ನ ತೆಗೆದೆ. ಔಟ್ಪುಟ್ ತೆಗೆದಿದ್ದಕ್ಕೆ ನೋಡಿರಿ 12 ಅನ್ನೋದು ಪೊಸಿಷನ್ ನಾವು ಇಲ್ಲೇನು ಡಿಫೈನ್ ಮಾಡಿಲ್ಲ, ಡೈರೆಕ್ಟಾಗಿ ನಾವು ಸಿಸ್ಟಮ್ ಯಾವ್ದ್ರ ಪೊಸಿಷನ್ ಹಾಕೈತೆ, ಒಂದು ನಿಮಿಷ, ಇದು ನಾನು ತಪ್ಪು ಬರ್ಕೊಂಡಿದ್ದೀನಿ, ಇದು ಈ ಡೇಟಾನ ರಾಂಗ್ ಬರ್ಕೊಂಡಿದ್ದೀನಿ, ಈ ಡೇಟಾ ಬರ್ಕೊಂಡಿದ್ದೀನಿ, ಈ ಡೇಟಾ ನಾನು ಔಟ್ಪುಟ್ ಬರ್ಕೊಂಡಿದ್ದೀನಿ. ಒಂದು ನಿಮಿಷ ಇದು ತೆಗಿತೀನಿ. ನಾನು ಪೈಥಾನ್ 3 ಎಕ್ಸಾಂಪಲ್ ರನ್ ಮಾಡಿದ್ದೀನಿ. ಒಂದು ನಿಮಿಷ, ಎಕ್ಸಾಂಪಲ್ 4.py ಇದೇ ಡೇಟಾ ನಮಗೆ ರಿಟರ್ನ್ ಮಾಡಿದೆ. ಈ ಡಿಕ್ಷನರಿ ಮಾಡಿದಾಗ ಟಪಲ್ ನಮ್ಗೆ ಈ ಥರ ಕೊಡ್ತು. ಪ್ರಿಂಟ್ ಕೊಟ್ಟಾಗ ಸೇಮ್ ಡೇಟಾನೇ ನಂಗೆ ರಿಟರ್ನ್ ಮಾಡಿದ್ದೆ. ಸೇಮ್ ನಾನು ಅರೇ ಒಳಗಡೆ ಅಂದರೆ ಲೀಸ್ಟ್ ಒಳಗಡೆ ಯಾವ ಥರ ನಾವು ರಿಟರ್ನ್ ಮಾಡ್ತಾಯಿತ್ತು ಅದೇ ಥರನೇ ಟಪಲ್ ಡೇಟಾ ನಮಗೆ ರಿಟರ್ನ್ ಮಾಡ್ತಾಯಿದ್ದೆ. ಸೊ ಇವಾಗ ಇದರೊಳಗಡೆ ನಾವು ಇನ್ನೊಂದು ಕಲಿಬೇಕಾದ್ರೆ ಏನಪ್ಪ ಅಂತಂದರೆ ಮೆಥಡ್ಸು. ಸೊ ಮೆಥಡ್ಸ್ನ ಕಲಿಬೇಕಪ್ಪ ಅಂತಂತಂದರೆ ನಮಗೆ ಗೊತ್ತು ನಾವು ಹೆಂಗೆ ಯಾವ ಫಂಕ್ಷನ್ನ ಕಾಲ್ ಮಾಡಿ ನಾವು ಮೆಥಡ್ಸ್ನ ನೋಡಿದ್ರೆ ಹೇಳ್ರಿ, ನಾವು ಪ್ರಿಂಟು dir ಮತ್ತು ಅದ್ರದ್ದು ವೇರಿಯೇಬಲ್ನ ಹಾಕ್ಕೊಂಡು ನೋಡಿದ್ರೆ ನಮಗೆ ಇಷ್ಟು ಮೆಥಡ್ಸ್ ಅವೆ. ಸೊ ಇವಾಗ ಇದಿಷ್ಟನ್ನು ನಾನು ಕಡೆ ಬರ್ಕೊತೀನಿ. ಒಂದಕ್ಕೊಂದು ಇಂಟರ್ಲಿಂಕ್ ಇದೆ, ಇದು ಈಸಿನೇ, ಸಿಂಪಲಾಗಿ ಅರ್ಥ ಮಾಡ್ಕೊಬೇಕಷ್ಟೇ. ನೀವು ಕಂಪ್ಲೀಟಾಗಿ ಈಸಿಯಾಗಿರುತ್ತೆ, ಅರ್ಥ ಮಾಡ್ಕೊಬೇಕಷ್ಟೇ. ಸಿಂಪಲ್ ಕಾನ್ಸೆಪ್ಟ ನಾವು ಅರ್ಥ ಮಾಡಿಕೊಂಡ್ರೆ ಕಂಪ್ಲೀಟ್ ಗ್ರಿಪ್ ಅನ್ನೋದು ನಮಗೆ ಇದ್ರ ಮೇಲೆ ಬರುತ್ತೆ, ಸರಿನಾ. ನಾನು ಆವಾಗಲೇ ಹೇಳ್ದಂಗೆ ಇದೆಲ್ಲ ನಮಗೆ ಬೇಡ. ಇದು ಅಡ್ವಾನ್ಸ್ ಕ್ಲಾಸ್ ಒಳಗಡೆ ನೋಡೋಣ ಇದೇನು ಅಂತ ಕಂಪ್ಲೀಟಾಗಿ ಅಭಾವನ ನೋಡೋಣ. ಸೊ ಇದರೊಳಗಡೆ ಎರಡೇ ಮೆಥಡ್ ಇರೋದು, ಕೌಂಟ್ ಅನ್ನೋ ಮೆಥಡ್ ಇದೆ, ಇಂಡೆಕ್ಸ್ ಅನ್ನೋ ಮೆಥಡ್ ಇದೆ. ಸೊ ಇವಾಗ ನಾನಿವಾಗ ಇದು ನನಗೆ ಇದಲ್ವಾ ಟಪಲ್ ಡೇಟಾ. ಸೊ ಕೌಂಟ್ ಮೆಥಡ್ ಹೆಂಗೆ ಕಾಲ್ ಮಾಡ್ಬೇಕಂತ ಹೇಳಿದ್ದೀನಿ, ಈ ಥರ ಕಾಲ್ ಮಾಡೋದು ಅಂತ ಹೇಳಿದ್ದೀನಿ. ಡಾಟ್ ಬರೆದು ಆ ಮೆಥಡ್ ಬರೆದ್ರೆ ಕೌಂಟ್ ಮೆಥಡ್ ಕಾಲ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ಇವಾಗ ಅದು ಬರ್ಕೊಳ್ರಿ. ಇವಾಗ ಇದಕ್ಕೆ ಇನ್ಪುಟ್ ಏನಾದ್ರು ಕೊಡಬೇಕಾ ಬೇಡಪ್ಪ ಅಂತ ತಿಳ್ಕೊಂಡು ನಾವು ಕಾಲ್ ಮಾಡಿಬಿಟ್ಟು ರನ್ ಮಾಡ್ತಾಯಿದ್ದೀವಿ. ಅಂದರೆ ಆ ಫೈಲ್ನ ನೋಡಿರಿ, ಈ ಫೈಲ್ನ ರನ್ ಮಾಡ್ತಾಯಿರೋದು ನಾನು. ಸೊ ರನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಇವಾಗ ಕೇಳ್ತೈತೆ
ಟೇಕ್ಸ್ ಎಕ್ಸಾಕ್ಟ್ಲಿ ಒನ್ ಆರ್ಗ್ಯುಮೆಂಟ್. ಒಂದು ಅಂದರೆ ನಾವು ಆರ್ಗ್ಯುಮೆಂಟ್ ಅಂತ ಏನಂತ ಕರೆದ್ರೆ ಇನ್ಪುಟ್ ನಾವು ಕೊಡಬೇಕು. ಸೊ ಕೌಂಟ್ ಅನ್ನೋದು ಏನಂತ ಕೊಡ್ಬೇಕು ನನಗೆ ಗೊತ್ತಿಲ್ಲ. ಇವಾಗ ಇನ್ಪುಟ್ ಏನಂತ ಕೊಡ್ಬೇಕು ನನಗೆ ಗೊತ್ತಿಲ್ಲ. ಸೊ ಇವಾಗ ಈ ಐಟಮ್ನ ಪಾಸ್ ಮಾಡ್ತೀನಿ ನಾನು. ಸೇಮ್ ನಾವು ಲೀಸ್ಟ್ ಒಳಗೆ ಕಲ್ತಿರೋದು ಇದು ಸೇಮ್ ಅದೇ ಥರನೇ, ಟಪಲ್ ಸೇಮ್ ಅದೇ ಥರನೇ ಬರುತ್ತೆ, ಏನಿಲ್ಲ. ಇವಾಗ ರನ್ ಮಾಡಿದೆ, ನೋಡಿರಿ ಎರರ್ ಬಂದಿಲ್ಲ. ಸೊ ಇವಾಗ ಇದು ನಾನು ಪ್ರಿಂಟ್ ಒಳಗಡೆ ಹಾಕಂತೀನಿ. ಏನಿಲ್ಲಪ್ಪ, ಇನ್ಪುಟ್ ಹೆಂಗೆ ಕಾಲ್ ಮಾಡ್ಬೇಕು ಅದನ್ನ ಡೇಟಾ ನಾವು ಯಾವ ಥರ ಅಬ್ಸರ್ವ್ ಮಾಡಬೇಕು, ಅದನ್ನ ಯಾವ ಥರ ಮೆಥಡ್ಸ್ನ ನಾವು ಕಾಲ್ ಮಾಡಬೇಕು, ಆ ಮೆಥಡ್ ಬಂದಾಗ ಅದಕ್ಕೆ ಇನ್ಪುಟ್ ನಾವು ಹೆಂಗೆ ಕೊಡಬೇಕು, ಅದು ಔಟ್ಪುಟ್ ಏನು ಬರ್ತದೆ ಅಂತ ನೋಡ್ಕೊಂಡ್ರೆ ಕಂಪ್ಲೀಟ್ ನಿಮಗೆ ಅದರದ್ದು ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಗ್ರಿಪ್ಪನ್ನು ಸಿಗುತ್ತೆ ಒಳಗಡೆ. ಅಂದರೆ ಮೊನೋಜೋನ ಒಂದು ಐಟಮು ಈ ಟಪಲ್ ಡೇಟಾ ಒಳಗಡೆ ಒಂದಿದೆ ಅಂತ ಗೊತ್ತಾಯಿತು. ಸೊ ಇವಾಗ ಇನ್ನೊಂದು ನಮಗಿರೋದು ನೆಕ್ಸ್ಟು ಇಂಡೆಕ್ಸ್ಗೆ ನಾನಿವಾಗ ಸೇಮ್ ಅದೇ ಥರ ಬರೀತೀನಿ. ಫಸ್ಟ್ ಕಾಲ್ ಮಾಡ್ತೀನಿ. ಕಾಲ್ ಮಾಡೋದಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ, ಪದೇ ಆಗ್ತಾ ಹೇಳ್ತಾ ಇದ್ದೀನಿ ಅಂದರೆ ಇದು ಕಂಪ್ಲೀಟ್ ನಿಮ್ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಅಂದರೆ ನಾವು ಇನ್ಪುಟ್ ಏನು ಕೊಡ್ತಾ ಇದ್ದೀವಿ ಅಂತ ನಾನು ಕಂಪ್ಲೀಟಾಗಿ ಸ್ಕ್ರ್ಯಾಚಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಹೆಂಗೆ ಇದು ವರ್ಕ್ ಆಗುತ್ತೆ ಅಂತ. ಇವಾಗ ಇದನ್ನು ಕಮೆಂಟ್ ಮಾಡ್ಕೊಳ್ರಿ, ಇದು ನಮಗೆ ಬೇಡ. ಕಮೆಂಟ್ ಮಾಡೋದು ಸಿಂಗಲ್ ಲೈನ್ ಕಮೆಂಟ್ ಮಾಡೋದು ಹೆಂಗೆ, ಪೈಥಾನ್ ಒಳಗಡೆ ಆಶ್ ಸಿಂಬಲ್. ಮಲ್ಟಿ ಲೈನ್ ಕಮೆಂಟ್ ಮಾಡೋದು ಹೆಂಗೆ, ತ್ರಿಬಲ್ ಕೋಟ್ಸಿಂದ ಮಾಡೋದು. ಸೊ ಇವಾಗ ಇಂಡೆಕ್ಸ್ಗೆ ನಾನು ಇವಾಗ ಕಾಲ್ ಮಾಡ್ತೀನಿ. ಇದಕ್ಕೆ ಇನ್ಪುಟ್ ಕೊಡಬೇಕಾ ಬೇಡ, ಅಂದರೆ ಆರ್ಗ್ಯುಮೆಂಟ್ಸು ಕೊಡಬೇಕಾ ಬೇಡ. ಇಲ್ಲಿ ಪ್ಯಾರಾಮೀಟ್ರ್ ಅಂತಲೂ ನಾನು ಆವಾಗಲೇ ಹೇಳಿದ್ದೀನಿ, ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ. ಅಂದರೆ ಸ್ಟ್ರಿಂಗ್ ವ್ಯಾಲ್ಯೂ ನಾನು ಸ್ಟ್ರಿಂಗ್ ಡೇಟಾ ಕಲಿಬೇಕಾದಾಗ ನಾನು ಹೇಳಿದ್ದೀನಿ. ಇದರೊಳಗಡೆ ನೋಡಿರಿ, ಈ ಪ್ಯಾರಂಥಿಸಿಸ್ ಒಳಗಡೆ ಕೊಡ್ತಿರೋದನ್ನು ಪ್ಯಾರಾಮೀಟ್ರ್ ಅಂತ ಕರಿಬೋದು, ಆರ್ಗ್ಯುಮೆಂಟ್ ಅಂತ ಕರಿಬೋದು, ಅಥವಾ ನಾನು ಸಿಂಪಲಾಗಿ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಇನ್ಪುಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ಪುಟ್ ನಾವು ಇದು ಕೊಟ್ಟರೆ ಇದೊಂದು ಔಟ್ಪುಟ್ ಕೊಡ್ತೈತೆ ಅಷ್ಟೇ ಅಲ್ವಾ. ನಾವು ಒಂದೇನಂದ್ರು ಒಂದು ಕೆಲಸ ಅನ್ಕೊಂಡ್ರೆ ಅದು ಮಾಡ್ತಿರಲ್ಲ, ಅಂದರೆ ಅನ್ಕೊಂಡು ನಾವು ಇನ್ಪುಟ್ ನಮ್ಮ ಬ್ರೈನ್ ಕೊಡ್ತಾ ಇದ್ದೀವಿ, ನಮ್ಮ ಬ್ರೈನಿಂದ ಅದು ಔಟ್ಪುಟ್ ಥರ ಕೆಲಸ ಮಾಡ್ಬಿಟ್ಟು ಕೊಡ್ತೈತೆ. ಅದು ಅದೇ ಥರ ಇದಕ್ಕೆ ಒಂದು ಇನ್ಪುಟ್ ಕೊಡಬೇಕು, ಔಟ್ಪುಟ್ ಕೊಡ್ತೈತೆ. ಇದಕ್ಕೂ ಮತ್ತೆ ಒಂದು ಆರ್ಗ್ಯುಮೆಂಟ್ ಒಂದಾದರೂ ಕೊಡಬೇಕು ಅಂತ ಹೇಳ್ತಾ ಐತೆ. ಸೊ ಇವಾಗ ಇದಕ್ಕೆ ಪೊಸಿಷನ್ಸ್ ಅವಲ್ಲ, ಇಂಡೆಕ್ಸ್ ಅಂತ ಏನಂತ ಕಲ್ತ್ರೆ ನಾವು ಇದ್ರ ಪೊಸಿಷನ್ಸ್ನ ಅಂತ ಅರ್ಥ ಮಾಡ್ಕೊಂಡ್ರಿ, ಇಂಡೆಕ್ಸ್ನೇ ಪೊಸಿಷನ್ ಅಂತ ಅರ್ಥ ಮಾಡ್ಕೊಂಡ್ರಲ್ವಾ. ಇವಾಗ ಇದಕ್ಕೆ ಒಂದು ಪೊಸಿಷನ್ ಐತೆ ಅಂದರೆ ಇದಕ್ಕೊಂದು ಇಂಡೆಕ್ಸ್ ಐತೆ. ಇವಾಗ ಅದಕ್ಕೆ ನಾನು ಇವಾಗ 3 ಇಂಡೆಕ್ಸ್ ಕೊಡ್ತೀನಿ. ಇವಾಗ 3 ಇಂಡೆಕ್ಸ್ ಏನಾಗೈತೆ, 0 1 2 3 ಇದೆ ನನ್ನ ಹೆಸರು ಇದೆ. ಸೊ ಇವಾಗ ಇದು ರನ್ ಮಾಡಿ ನೋಡೋಣ, ಏನಾದ್ರು ಕೊಡ್ತದೋ ಕೊಡೋಲ್ಲ. ಎಕ್ಸ್ ನಾಟ್ ಇನ್ ಟಪಲ್. ಸೊ ನಾನು ಇನ್ಪುಟ್ ಕೊಡ್ತಾ ಇರೋದು ರಾಂಗ್ ಆಗ್ತಾಯಿದೆ, ಅಂದರೆ ಇಲ್ಲಿ ಇನ್ಪುಟ್ ನಾವು ಕೊಡ್ತಾ ಇರೋದು ರಾಂಗ್ ಕೊಡ್ತಾ ಇದ್ದೀವಿ. ಸೊ ಇವಾಗ ಡೇಟಾನ ಅಂದರೆ ಐಟಮ್ನ ಕೊಟ್ಟು ಅದ್ರ ಇಂಡೆಕ್ಸ್ನ ನಾವು ತೆಗಿತಾ ಇರೋದು. ನೋಡ್ರಿ ರನ್ ಆಯಿತು. ಇವಾಗ ಈ ಐಟಮ್ ಕೊಟ್ಟಿದ್ದಕ್ಕೆ ಅದು ಯಾವ ಪೊಸಿಷನ್ ಆಗಿದೆ ತಿಳ್ಕೊಳ್ಳೋದಕ್ಕೆ ಇಂಡೆಕ್ಸ್ ಕೊಡ್ತು. ಕೌಂಟ್ ಅನ್ನೋದು ಡೈರೆಕ್ಟ್ ಜಸ್ಟ್ ನಾವು ಅದು ಎಷ್ಟು ಅಂದರೆ ಈ ಐಟಮು ಎಷ್ಟಿದ್ದಾವೆ ಈ ಟಪಲ್ ಆಫ್ ಐಟಮ್ಸ್ ಒಳಗಡೆ ಈ ಐಟಮ್ ಅನ್ನೋದು ಎಷ್ಟಿದೆ ಅಂತ ಕೌಂಟ್ ಹೇಳ್ಕೊಡ್ತು. ಇಂಡೆಕ್ಸ್ ಅನ್ನೋದು ಈ ಐಟಮ್ ಅನ್ನೋದು ಯಾವ ಪೊಸಿಷನ್ ಆಗಿದೆ ಅಂತ ತಿಳ್ಕೊತಾ ಇದ್ದೀರಿ ಅಷ್ಟೇ. ಇವಾಗ ನೋಡ್ರಿ ಪ್ರಿಂಟ್ ಮಾಡ್ತೀನಿ. ನೀವು ನೋಡ್ರಪ್ಪ, ಕೋರ್ ಕಾನ್ಸೆಪ್ಟ್ ಅರ್ಥ ಆದರೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿ ಇದನ್ನು ಐಟಮ್ ಅಂತ ಕರಿತಾ ಇದ್ದೀವಿ. ಈ ಐಟಮ್ಗೆ ಯಾವುದ್ರಾಗ ಸ್ಟೋರ್ ಆಗಿರ್ತೈತೆ, ಒಂದು ಪೊಸಿಷನಾಗ ಸ್ಟೋರ್ ಆಗಿರ್ತೈತೆ. ಸೊ ನಾವು ನೋಡ್ರಿ ಇವಾಗ ಇದನ್ನು ಟಪಲ್ ಅಂತ ಹೇಳೋದಲ್ವಾ, ಈ ಟಪಲ್ನ ನಾವು ಯಾರು ಸ್ಟೋರ್ ಮಾಡ್ಕೊತಿದ್ದೀರಿ, ಈ ವೇರಿಯಬಲ್ ಅಂದರೆ ಈ ಸೈನ್ ಹಿಂದೆ ಬರೆದಿರೋದು ಇದನ್ನು ವೇರಿಯಬಲ್ ಅಂತ ಕರೆದ್ರಲ್ವಾ. ಈ ವೇರಿಯಬಲ್ ಒಳಗಡೆ ಇದನ್ನು ಕಂಪ್ಲೀಟಾಗಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಂಗೆ ಈ 12 ವ್ಯಾಲ್ಯೂನ ಅಂದರೆ ಐಟಮ್ನ ಒಂದು ಇಂಡೆಕ್ಸ್ ಒಳಗೆ ಸ್ಟೋರ್ ಮಾಡಿದ್ದೀನಿ. ಅಂದರೆ ಪೊಸಿಷನ್ ಅಂತ ನಾನು ಇಂಡೆಕ್ಸ್ ಅಂತ ಹೇಳ್ತಾ ಇದ್ದೀನಿ, ಪೊಸಿಷನ್ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದ್ರೂ ನೆನಪಿಕೊಬೋದು, ಇಂಡೆಕ್ಸು ಅಥವಾ ಪೊಸಿಷನ್ನು. ಸೊ ಅದನ್ನೇ ನಾನು ಹೇಳ್ತಾ ಇರೋದು ಇಲ್ಲಿ. ಆ ಕಾನ್ಸೆಪ್ಟ್ ಸಣ್ಣ ಕಾನ್ಸೆಪ್ಟ್ ಅರ್ಥ ಆದರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಅದು ಅರ್ಥ ಆಗ್ಬಿಡುತ್ತೆ. ನೋಡಿರಿ 0 ಪೊಸಿಷನಾ, ಈ 12 ಅನ್ನೋದು 0 ಪೊಸಿಷನಾಗೆ ಇದೆಯಾ ನಾವು ಅಂದ್ಕೊಂಡಿರೋ ಪ್ರಕಾರ. ಲೀಸ್ಟಾಗಿ ನಾವು ಕಲ್ತಿದ್ದೀರಿ, ಸ್ಟ್ರಿಂಗ್ಗಳು ಕಲ್ತಿದ್ದೀವಿ. ಇನ್ನು ಡಿಕ್ಷನರಿ ಒಳಗೆ ಬಂದರೆ ಆಲ್ರೆಡಿ ನಮಗೆ ಕೀ ಅನ್ನೋದು ಇದೆ, ಅಂದರೆ ಅದೇ ಪೊಸಿಷನ್ ನಮಗೆ. ಅದೇ ಇಂಡೆಕ್ಸ್ ಅಥವಾ ಪೊಸಿಷನ್ ಎರಡು ಒಂದೇ,
ಆ ಕೀ ನಮಗೆ ಪೊಸಿಷನ್ನು ಅಥವಾ ಇಂಡೆಕ್ಸು. ಆದರೆ ಇಲ್ಲಿ ಲೀಸ್ಟ್ ಒಳಗಡೆ ಆದರೆ ಅಥವಾ ಸ್ಟ್ರಿಂಗ್ ಒಳಗಡೆ ಆದರೆ ಟಪಲ್ ಒಳಗಡೆ ಆದರೆ ಪೊಸಿಷನ್ ಅನ್ನೋದು ಬೈ ಡಿಫಾಲ್ಟ್ ಸಿಸ್ಟಮು ಸೆಟ್ ಮಾಡುತ್ತೆ. ಅದು ಯಾವುದೇ ರೀತಿ ಅಂದರೆ 0ಇಂದ n-1 ಅಂತಂದರೆ ನೀನು ಎಷ್ಟು ಬೇಕಾದ್ರೂ ಆಗ್ಬೋದು, ಲಿಮಿಟ್ ಇಲ್ಲ ಇದರೊಳಗಡೆ. ನೀನು ಇದರೊಳಗಡೆ ನೋಡ್ರಿ, ಇವಾಗ ಈ ಟಪಲ್ ಅಂತ ಹೇಳ್ತಾ ಇದ್ದೀನ, ಇಲ್ಲಿ n-1 ಅಂತ ಹೇಳ್ತಾ ಇದ್ದೀನಿ ಪೊಸಿಷನ್ ಅಥವಾ ಇಂಡೆಕ್ಸ್ ಅನ್ನೋದನ್ನ. ಅಂದರೆ ನೀನು ಇನ್ಫೈನೈಟ್ವರೆಗೂ ಹಾಕೊಬೋದು, ಎಷ್ಟು ಬೇಕಾದ್ರೂ ಹಾಕೊಬೋದು, ಇದರೊಳಗೆ ಎಷ್ಟು ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಲಿಮಿಟ್ ಇಲ್ಲ, ಎಷ್ಟು ಡೇಟಾ ಬೇಕಾದ್ರೂ ನೀನು ಇದರೊಳಗೆ ತುಂಬೋದು. ಸೊ ಇವಾಗ ಮುಗೀತು. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಇನ್ನೊಂದು ಥರ ಡೇಟಾ ಟೈಪ್ ಇರೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.